ಈ ವ್ರತದ ಉದ್ದೇಶ ಏನು ಅಂತ ಪಾಪ ಇವ್ರಿಗೂ ಸ್ವಲ್ಪ ಹೇಳ. ಇದೆಲ್ಲ ಯಾಕೆ ಪಾರಿ? ಇಂದು ಗಂಡನ್ ಪೂಜೆ ಮಾಡಿದ್ರ ಮಕ್ಳಾಗ್ತವಂತ. ಯಾವ ಹೆಣ್ಣು ಆಗ್ಲಿ 10,116 ಸಲ ಪತಿ ಪಾದ ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ತಾರ್ರಿ. ಅದ ಯಾವ ಹೆಣ್ಣು ಆಗ್ಲಿ 10,116 ಸಲ ಪತಿ ಪಾದ ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ತಾರ್ರಿ. ಅದ ಈಗ ನಮ್ದಕ್ಕೆ ಏನ್ ಮಾಡೋದು? ಅಂದ್ರೆ ನಮ್ ಪ್ರೆಸಿಡೆಂಟ್ ಒಳ್ಳೆ ಗಂಡ ಅಲ್ಲ, ಕೆಟ್ಟ ಗಂಡ ಅಂತ ನಿಮ್ಮ ಅಭಿಪ್ರಾಯ? ಹಾಗಲ್ಲ ರೀ, ಬರೋ ಜನ್ಮದಲ್ಲಿ ಸಾಕ್ ನಿಲ್ಸೆ. ಮುಂದಿನ ಜನ್ಮದಲ್ಲೂ ನಾನೇ ನಿನ್ ಗಂಡನಾಗಿರ್ಬೇಕು ಅಂತ ನೀನ್ ಪಾದ ಪೂಜೆ